ಹಾಸನ ನಗರದ ಚರಂಡಿ ಪಕ್ಕದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಆರೋಪ. ಹಾಸನ ನಗರದಲ್ಲಿ ಅಂಬೇಡ್ಕರ್ ನಗರ ಹಾಗೂ ವಿಶ್ವನಾಥ ನಗರದ ಮಧ್ಯದಲ್ಲಿ ಹಾದುಹೋಗುವ ದೊಡ್ಡ ಚರಂಡಿ ಪಕ್ಕದ ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಟಲು ಮುಂದಾಗಿರುವ ಘಟನೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ವಾರ್ಡ್ ನಂಬರ್ 30 ಮತ್ತು 31ರ ನಡುವಣ ರಾಜಕಾಲುವೆ ಪಕ್ಕದಲ್ಲಿರುವ ಜಾಗವು ನಗರಸಭೆಗೆ ಹಾಗೂ ಕೊಳಚೆ ನಿರ್ಮೂಲನಾ ಮಂಡಳಿಗೆ ಸೇರಿದ್ದಾಗಿದ್ದು, ಈ ಜಾಗದಲ್ಲಿ ಮನೆ ನಿರ್ಮಾಣ ನಡೀತಾ ಇದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಭಾಗದಲ್ಲಿ 2018ರಲ್ಲಿಯೇ ಇಂತಹ ಅಕ್ರಮ ಕಟ್ಟಡ ನಿರ್ಮಾಣ ಪ್ರಯತ್ನವನ್ನ ಸಾರ್ವಜನಿಕರು ತಡೆದು ನಿಲ್ಲಿಸಿದರೆಂದು ಮಾಹಿತಿ ಕೂಡ ನೀಡಲಾಗಿದೆ. ಆಗಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಮರ್ಪಕ ಕ್ರಮ ಕೈಗೊಳ್ಳಲಾಗಿತ್ತು. ಆದರೆ ಈಗ ಮತ್ತೆ ಇದೇ ಭಾಗದಲ್ಲಿ ಮನೆ ಕಟ್ಟುವ ಕಾರ್ಯ ನಡೀತಾ ಇದೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಕ್ರಮವಾಗಿ ಮನೆ ಕಟ್ಟುವ ಈ ಕಾರ್ಯವು ಚರಂಡಿಯ ಕಸ ಮತ್ತು ತ್ಯಾಜ್ಯ ವಿಲೇವಾರಿ ಮಾಡಲು ಬಳಸುವ ಜಾಗವನ್ನು ಆಕ್ರಮಿಸಿದೆ. ಚರಂಡಿ ನೀರು ಹರಿದು ಹೋಗುವ ಮಾರ್ಗ ಸಂಪೂರ್ಣವಾಗಿ ಬಂದಾಗಿದ್ದು, ಸಾರ್ವಜನಿಕರಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಈ ಅಕ್ರಮ ನಿರ್ಮಾಣವನ್ನು ತಕ್ಷಣವೇ ನಿಲ್ಲಿಸುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಸಾರ್ವಜನಿಕರ ಆರೋಗ್ಯ ಮತ್ತು ಜೀವನಕ್ಕೆ ಅಪಾಯ ಉಂಟಾಗ್ತಿರುವ ಈ ಸ್ಥಿತಿಯಲ್ಲಿದ್ದು, ನಗರಸಭೆ ಮತ್ತು ನಗರಾಭಿವೃದ್ಧಿ ಇಲಾಖೆ ತಕ್ಷಣವೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. बाव 2018 का बोलो, ये पुराना पाया था हमें को फर्स्ट में थोड़ी सी छुड़ाने देना था उसे। बच्चे अणा अणा बोलने फॉर्म हाउस क्या बात करो बात ये मन्नो वो हंदे की क्या और हमदे जान दे ये रंदे ये हम ना रंदे कनो ए सबे वो बच्चे नाटी बने थे ये कौन सा भी कन्नड़ा पाक करने वाले ए 2018 में बंदिया था, रुके थे को बोलो उसे अशोक आप बोला है, उन्हें बात कर अशोक उन्हें ओनर बिना आकाशी के था कि नाम इसका अशोक उन्हें ओनर ಇಷ್ಟು ನೀ ತುಂಬಿದಾರಲ್ಲ ಬಿಟ್ಟಿದ್ದೆ ಯಾರು ಗೊತ್ತಿದ್ದಿಲ್ಲ ಮತ್ತೆ स्कूल बच्चे खेलने की जगह क्वेर कर कहीं का बोलो जो जी स्कूल ಒಬ್ರು ಹೇಳಿ ಸುಮ್ಮನಿರಪ್ಪ. ಅವ್ರ ಹೆಸರು ಹೇಳಪ್ಪ, ಒಂದು ನೋಟಿಸ್ ಕೊಡ್ತೀವಿ. ಅಶೋಕ್ ನಂಬರ್ ಹೇಳಿ, ಅವ್ರದ್ದು ನಂಬರ್ ಬೇಕು. अब बोल से मीडिया वाले आ रही है जागा यार तो कौन और दीजिए दाखले का तो ना 8607764776 ಕಬ್ಬಣ ಹಾಕೆಲ್ಲ ವೇಸ್ಟ್ ಮಾಡ್ಕೊತಾರೆ. ತುಂಬಾ ಆಗಿದೆ ಸರ್. ನಾಳೆ ಜೆಸಿಬಿ ತಂದು ಕಿತ್ತಾಕಿ 15 ದಿವಸ ಮುಂಚೆ ಹೇಳಿದ್ದು ಕಟ್ಟೆ ಇರಲಿಲ್ಲ ಇವರು.
ಡಿ ಸಿ ಸಾಹೇಬ್ರಿಗೆ ಇಲ್ಲಿಗೆಲ್ಲ ಕಮಿಷನರ್ ಸಾಹೇಬ್ರಿಗೆ ಎಲ್ಲರಿಗೂ ಹೇಳಿದ್ವು. ಇವರ ಒಂದು ವಾರ ನಿಲ್ಲಿಸಿದ್ರು, ಆಮೇಲೆ ಮಸ್ಟ್ ಸ್ಟಾರ್ಟ್ ಮಾಡು. ರಜಾ ಯಾವಾಗಿರುತ್ತೆ ಅವಾಗ ಮಾಡ್ತಾರೆ. ಇದು ಸ್ಕೂಲ್, ಇದು ಸ್ಕೂಲಿನ ಜಾಗಗಳು ಆಗ್ಬೇಕು ಮೇನ್ ಆಟ ಆಡಕ್ಕೆ. ಯಾಕಂದ್ರೆ ಆಟ ಆಡಕ್ಕೆ ಸ್ಕೂಲಿಗೆ ಬೌಂಡ್ರಿ ಹಾಕಿ ಕೊಟ್ಬಿಡ್ಲಿ. ಹಾಂ, ಯಾವಾಗಲೂ ಎರಡು ಕಡೆ ಆ ಕಡೆದು ಅಷ್ಟೇ, ಈ ಕಡೆದು ಅಷ್ಟೇ. ಯಾವತ್ತಿದ್ರು ತೆರವು ಮಾಡೋದು ಅದು ಇದರಲ್ಲೇ ಇದೆ. ಯಾವತ್ತಿದ್ರು ಹೋಗುತ್ತೆ. ಏನೋ ಸದ್ಯಕ್ಕೆ ಅವು ಏನೋ ಆಸೆ ಕಟ್ಕೊತಾರೆ, ಕಳ್ಕೊಂಡು ಏನು ನಿಲ್ಲಿಸ್ತೀವಿ ಕೆಲಸ. ನಾಳೆ ದೇಶಕ್ಕೆ ಅದೊಂದು ಡೆವಲಪ್ ನಾಳೆ ಬೆಳಗ್ಗೆ ಫೋನ್ ಮಾಡಿದ್ದೀವಿ, ಅವ್ರಿಗೆ ಹೇಳಿದೀವಿ, ಏನು ಮಾಡಲ್ಲ ಅಂದ್ರೆ MLA ಸಾಹೇಬ್ರು ಹೇಳಿದ್ರು ಇಷ್ಟೊತ್ತು. ಸಡನ್ ಆಗಿ ತೆಗಿಯ ಬದಲು ಅವ್ನು ಏನಾರು ಇದ್ರೆ ತರಲಿ, ನೋಡೋಣ. ದಾಖಲೆ ನೋಡಿ ಅದೇ ನಾವು ಕೇಳಿದ್ದು, ಸುಮ್ಮನೆ ಅವಂತ ಇದ್ರೆ ನಮ್ಗೇನ್ರಿ ಏನಾರು ಯಾವನಾರು ಮಾಡಿಕೊಟ್ಟಿದ್ರೆ ನೋಡೋಣ. ಅಷ್ಟೇ ಅಯ್ಯ ಹಗರಣೆ, ಅದೇನು ಮಾಡೋಕ್ಕಾಗಲ್ಲ. ಅವಾಗ ಕೇಸ್ಗಳಾಗುತ್ತೆ. ಅದಕ್ಕೇನು ಟೆನ್ಷನ್ ಇಲ್ಲ. 2 days ಏನು 2 ದಿನಕ್ಕೆ ಏನು ಮುಳುಗೋಗುತ್ತೆ. ಅವ್ನು ದೊಡ್ಡ ಮನೆ ಕಟ್ಟಿದ್ರೆ दो दिन का टाइम ले रही ना, अच्छा छोड़ो, वीडियो में है 2 दिन टाइम ले रही ना. बच्चा की जगह क्या करना बच्चा की ना बोला बोल बोलो.